ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 15. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 167ನೇ ಪುಟ. ಈ ದಿನದ ಶಿರೋನಾಮೆ, ಆಂತರ್ಯದಲ್ಲೂ ಮತ್ತು ಬಾಹ್ಯದಲ್ಲೂ ನಾವು ಶುದ್ಧರಾಗಿರಬೇಕು. ಈ ದಿನದ ಸತ್ಯವೇದದ ವಾಕ್ಯ, ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧ ಮಾಡುವೆನು. ಯೆಹೆಜ್ಕೇಲನು 36ನೇ ಅಧ್ಯಾಯ 25ನೇ ವಚನ. ದೇವರ ದೃಷ್ಟಿಯಲ್ಲಿ ಒಪ್ಪಿಗೆಯಾಗಬೇಕೆಂದರೆ ಜನರ ನಾಯಕರು ಇಸ್ರಾಯೇಲ್ ಸೈನ್ಯದ ಶುದ್ಧತ್ವದ ನಿಯಮಗಳನ್ನು ಅವರು ಯುದ್ಧಕ್ಕೆ ಹೋದಾಗಲೂ ಕಟ್ಟುನಿಟ್ಟಾಗಿ ಗಮನ ಕೊಟ್ಟು ಪಾಲಿಸಬೇಕಿತ್ತು. ಸೈನ್ಯದ ದಂಡಾಧಿಕಾರಿಯಿಂದ ಹಿಡಿದು ಸಾಮಾನ್ಯ ಸೈನಿಕನವರೆಗೂ ಪ್ರತಿ ಆತ್ಮವು ತನ್ನ ದೇಹವನ್ನಲ್ಲದೆ ತನ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆಯನ್ನು, ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ವಿಧಿಸಲಾಗಿತ್ತು. ಯಾಕೆಂದರೆ ದೇವರು ಇಸ್ರಾಯೇಲ್ಯರನ್ನು ತನ್ನ ವಿಶಿಷ್ಟ ಜನರನ್ನಾಗಿ ಆರಿಸಿಕೊಂಡಿದ್ದನು. ಅವರು ದೇಹ ಮತ್ತು ಆತ್ಮದಲ್ಲಿ ಪವಿತ್ರರಾಗಿರಲು ಪರಿಶುದ್ಧವಾದ ಬಂಧನದಲ್ಲಿದ್ದರು ಮತ್ತು ಆ ಬದ್ಧತೆಯಲ್ಲಿ ಅವರು ಇರಬೇಕಿತ್ತು. ಅವರು ತಮ್ಮ ವೈಯಕ್ತಿಕ ಕರ್ತವ್ಯಗಳ ಬಗ್ಗೆ ಅಸಡ್ಡೆ ಅಥವಾ ನಿರ್ಲಕ್ಷ್ಯ ತೋರಬಾರದಿತ್ತು. ಪ್ರತಿಯೊಂದು ವಿಷಯದಲ್ಲೂ ಅವರು ಸ್ವಚ್ಛತೆಯನ್ನು ಕಾಪಾಡಬೇಕಿತ್ತು. ಅವರು ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅಶುದ್ಧವಾದ ಅಥವಾ ಪರಿಪೂರ್ಣವಲ್ಲದ ಯಾವುದನ್ನೂ ಅನುಮತಿಸಬಾರದಿತ್ತು ಮತ್ತು ವಾತಾವರಣದ ಪರಿಶುದ್ಧತೆಯನ್ನು ಹಾಳು ಮಾಡುವ ಯಾವುದನ್ನು ಅವರು ಅನುಮತಿಸಬಾರದಿತ್ತು. ಅವ್ಯವಸ್ಥೆಯಲ್ಲಿ ಇರುವವರು ಮತ್ತು ಹೊಲಸು ಅಭ್ಯಾಸ ಇರುವ ವ್ಯಕ್ತಿಗಳ ಹೃದಯದಲ್ಲಿ ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಕೊಟ್ಟ 10 ಆಜ್ಞೆಗಳು ನೆಲೆಸಲು ಸಾಧ್ಯವಿಲ್ಲ. ಹಳೆಯ ಇಸ್ರಾಯೇಲ್ಯರು ಪರಿಶುದ್ಧ ಆಜ್ಞೆಗಳ ಪ್ರಕಟಣೆಯನ್ನು ಆಲಿಸಿಯೂ ಅವರು ಪಾಲಿಸಲು ಸಾಧ್ಯವಾಗಲಿಲ್ಲ. ಯೆಹೋವನ ಆಜ್ಞೆಯನ್ನು ಪಾಲಿಸದ ಹೊರತು, ಅವರ ಉಡುಪುಗಳನ್ನು ಶುಚಿಯಾಗಿ ಇಟ್ಟುಕೊಳ್ಳದ ಹೊರತು, ಪರಿಶುದ್ಧವಾದ ಆಜ್ಞೆಗಳನ್ನು ಹೃದಯ ಶುದ್ಧಿಯಿಲ್ಲದ, ತಮ್ಮ ಉಡುಪು ಶುದ್ಧಿಯಿಲ್ಲದ ಅಥವಾ ತಮ್ಮ ಮನೆಗಳು ಶುದ್ಧವಿಲ್ಲದವರ ಹೃದಯಗಳಲ್ಲಿ ಬರೆಯುವುದು ಹೇಗೆ? ಅದು ಸಾಧ್ಯವಿಲ್ಲ. ಪರಲೋಕವು ಶುದ್ಧವಾದ ಮತ್ತು ಪವಿತ್ರವಾದ ಸ್ಥಳವಾಗಿದೆ. ಹಾಗೆಯೇ ದೇವರು ಪರಿಶುದ್ಧನಾಗಿದ್ದಾನೆ, ಪವಿತ್ರನಾಗಿದ್ದಾನೆ. ಅವನ ಸನ್ನಿಧಿಗೆ ಬರುವವರೆಲ್ಲರೂ ಆತನ ನಿಯಮ ನಿರ್ದೇಶನಗಳಿಗೆ ಕಿವಿಗೊಡಬೇಕು ಮತ್ತು ತಮ್ಮ ದೇಹವನ್ನು ಉಡುವ ಬಟ್ಟೆಯನ್ನು ಶುದ್ಧವಾಗಿರಿಸಿಕೊಂಡು ತಮಗೂ ದೇವರಿಗೂ ಮಹಿಮಾ ಗೌರವವನ್ನು ತೋರಿಸುತ್ತಾ ಶುದ್ಧ ಸ್ಥಿತಿಯಲ್ಲಿ ಇರಬೇಕು. ಹೃದಯವು ಪವಿತ್ರವಾಗಿರಬೇಕು. ಇದನ್ನು ಪಾಲಿಸುವವರು ತಮ್ಮ ಹೃದಯವು ಅಶುದ್ಧವಾಗಿರುವಾಗ ಮತ್ತು ಅವರ ಉಡುಪುಗಳು ಅಶುದ್ಧವಾಗಿರುವಾಗ ಆತನನ್ನು, ಆತನ ಪವಿತ್ರ ನಾಮವನ್ನು ಆರಾಧಿಸಿ ದೇವರಿಗೆ ಅಗೌರವ ಸಲ್ಲಿಸುವುದಿಲ್ಲ. ಇವುಗಳನ್ನೆಲ್ಲ ದೇವರು ನೋಡುತ್ತಾನೆ. ಆತನನ್ನು ಆರಾಧಿಸುವವರ ಹೃದಯ ಸಿದ್ಧತೆ, ಆಲೋಚನೆಗಳು, ಶುಚಿತ್ವ ಎಲ್ಲವನ್ನೂ ದೇವರು ಗುರುತು ಮಾಡಿರುತ್ತಾನೆ. ದೇವರ ಜನರ ಹೊರಗಿನ ಶುಚಿಯ ಸ್ಥಿತಿ, ಶುಚಿಯ ಪರಿಸರಗಳನ್ನು ನೋಡಿ ದೇವದೂತರು ಪ್ರಭಾವಿತರಾಗುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.